जगदाश्रये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಅರ್ಜುನ ಕಾಮಾವಿಷ್ಟ ಮುಖ್ಯ ಕಾಲೋ ಹ್ಯಯಂನೌ ಉದ್ವಾಹಾರ್ತೆ ಅಸ್ತ್ಯುತಿ ಸಾ ಚೈನಮಾಹ ಅಂತ ಕಾಮದಿಂದಾಗಿ ಇದೇ ಉತ್ತಮವಾದಂತಹ ಕಾಲ ಮದುವೆ ಆಗ್ಲಿಕ್ಕೆ, ನಾವಿಬ್ಬರೇ ಇದ್ದೇವಿ, ಗಂಧರ್ವ ವಿವಾಹವನ್ನು ಆಗೋಣ ಅಂತ ಹೇಳಿದಾಗ ಸುಭದ್ರೆ ಹೇಳ್ತಾಳೆ, ನಾವು ಕೃಷ್ಣನನ್ನು ಬಿಟ್ಟು ಯಾವ ಕೆಲಸವನ್ನು ಮಾಡಬಾರ್ದು. ಹಾಗಾಗಿ ಕೃಷ್ಣ ಬರಲಿ, ಹಿರಿಯರು ಬರಲಿ, ಅವರೆಲ್ಲರ ಸಮ್ಮುಖದಲ್ಲಿ ನಾವು ವೈಭವದಿಂದ ಏನೇ ವಿವಾಹವನ್ನು ಆಗೋಣ ಅಂತ ಹೇಳ್ತಾಳೆ. ಅಷ್ಟು ಹೇಳಿದಾಗ ಕೃಷ್ಣನನ್ನು ಸ್ಮರಣೆ ಮಾಡಿದಾಗ ಕೃಷ್ಣ ಬರ್ತಾನೆ, ವಸುದೇವ ದೇವಕಿಯರು ಬರ್ತಾರೆ, ದೇವೇಂದ್ರ ಬರ್ತಾನೆ, ವಸಿಷ್ಠ ನಾರದ ಮುಂತಾದಂತಹ ಮಹಾ ಋಷಿಮುನಿಗಳು ಬರ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ವೈಭವದಿಂದಾಗಿ ಅಲ್ಲಿ ವಿವಾಹ ಎಂಬುದು ಆಯಿತು. ಅದಾದ ಮೇಲೆ ಅರ್ಜುನ ಯಾವಾಗ ಸುಭದ್ರೆಯನ್ನು ಕರೆದುಕೊಂಡು ಹೊರಟ್ನೋ ಆವಾಗ ಅಲ್ಲಿ ಆಸೀತ್ ರಾವಹ, ಭಾರಿ ಗದ್ದಲ ಉಂಟಾಗುತ್ತೆ. ಕಿಮೇತತ್ ತ್ರಿದಂಡಿ ಕನ್ಯಾಂ ಹರತ್ತೇಶಃ ಕೋದಂಡಪಾಣಿಹಿ ಅಂತ ತ್ರಿದಂಡಿ ಸನ್ಯಾಸಿಯಾಗಿ ಬಂದಂತಹ ಈ ವ್ಯಕ್ತಿ ಇವತ್ತು ಕೈಯಲ್ಲಿ ಕೋದಂಡಪಾಣಿಯಾಗಿ ಬಿಲ್ಲನ್ನು ಹಿಡಿದುಕೊಂಡು ನಮ್ಮ ಕನ್ಯೆಯನ್ನ ಸುಭದ್ರೆಯನ್ನ ಅಪಹಾರ ಮಾಡ್ತಾ ಇದ್ದಾನಲ್ಲ ಅಂತ ಭಾರಿ ಗದ್ದಲ ಉಂಟಾಯಿತು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 189ನೇ ಶ್ಲೋಕದಿಂದಾಗಿ ಪ್ರಾರಂಭ. ತತಸ್ತು ತಂ ಸತನುತ್ರಂ ಮಹೇಂದ್ರ ದತ್ತೇ ದಿವ್ಯೇ ಕುಂಡಲೆ ವಾಸಸೀಚ. ದಿವ್ಯಾನಿ ರತ್ನಾನಿ ವಿಭೂಷಣಾನಿ ದೃಷ್ಟ್ವಾ ಬಿಭ್ರಾಣಂ ರಕ್ಷಿಣೋ ವಾರಯನ್ ಸ್ಮ. ಪದಚ್ಛೇದ. ತತಃ ತು ತಂ ಸತನುತ್ರಂ ಮಹೇಂದ್ರ ದತ್ತೇ ದಿವ್ಯೆ ಕುಂಡಲೆ ವಾಸಸಿ ಚ ದಿವ್ಯಾನಿ ರತ್ನಾನಿ ವಿಭೂಷಣಾನಿ ದೃಷ್ಟ್ವಾ ಬಿಭ್ರಾಣಂ ರಕ್ಷಿಣಃ ಅವಾರಯನ್ ಸ್ಮ. ಆ ಸಂದರ್ಭದಲ್ಲಿ ನಾವು ಹಿಂದೆ ನೋಡಿದಂತೆ ಅರ್ಜುನ ದ್ವಾರಕೆಯನ್ನ ಪ್ರವೇಶ ಮಾಡಿದ್ದು ಒಬ್ಬ ತ್ರಿದಂಡಿ ಸನ್ಯಾಸಿ ವೇಷದಲ್ಲಿ, ಮೈ ಮೇಲೆ ಕಾವಿ ಬಟ್ಟೆಗಳನ್ನು ಹಾಕಿಕೊಂಡು ಕೈಯಲ್ಲಿ 3 ದಂಡದಿಂದ ಕೂಡಿದಂತಹ ಒಂದು ದಂಡದ 3 ದಂಡಗಳು ತ್ರಿದಂಡಿ ಅದನ್ನು ಹಿಡಿದುಕೊಂಡು ಸನ್ಯಾಸಿ ವೇಷದಲ್ಲಿ ಪ್ರವೇಶ ಮಾಡಿದ್ದ. ಈಗ ಹೇಗಿದ್ದಾನೆ ಅರ್ಜುನ ಅಂತಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಮಹೇಂದ್ರ ದತ್ತೇ. ಹಿಂದೆ ನಾವು ಕಂಡಂತೆ ಅರ್ಜುನನ ಮದುವೆ ಸಂದರ್ಭದಲ್ಲಿ ದೇವೇಂದ್ರ ಬಂದಿದ್ದ. ಆ ದೇವೇಂದ್ರ ಅರ್ಜುನನಿಗೆ ಸತನುತ್ರ, ತನುತ್ರ ಅಂದ್ರೆ ಕವಚ, ಶೀಲ್ಡ್. ಅದಕ್ಕೆ ಯಾಕೆ ತನುತ್ರ ಅಂತ ಹೆಸರು ಅಂತ ಹೇಳಿದ್ರೆ, ತನು ಅಂದ್ರೆ ದೇಹ, ಶರೀರ, ಅದನ್ನ ತ್ರಾಣ ರಕ್ಷಣೆ ಮಾಡುತ್ತೆ, ತನುವನ್ನ ತ್ರಾಣ ಮಾಡುತ್ತೆ, ದೇಹವನ್ನ ರಕ್ಷಣೆ ಮಾಡುತ್ತೆ. ಹಾಗಾಗಿ ಕವಚಕ್ಕೆ ತನುತ್ರ ಅಂತ ಕರೀತಾರೆ.
ಹೀಗೆ ಸತನುತ್ರ, ತನುತ್ರದಿಂದ ಕೂಡಿದಂತವನು, ಅರ್ಥಾತ್ ಅರ್ಜುನ ಈಗ ಸನ್ಯಾಸಿ ವೇಷದಲ್ಲಿ ಇಲ್ಲ, ಉತ್ತಮವಾದಂತಹ ಕ್ಷತ್ರಿಯ ವೇಷದಲ್ಲಿ ಇದ್ದಾನೆ. ಮೈಯಲ್ಲಿ ಆ ದೇವೇಂದ್ರ ನೀಡಿದಂತಹ ಕವಚವನ್ನು ಹಾಕಿಕೊಂಡಿದ್ದಾನೆ. ಹಾಗೆ ದಿವ್ಯೇ ಕುಂಡಲೆ, ಅದ್ಭುತವಾದಂತಹ ಕುಂಡಲಗಳನ್ನ ಹಾಕಿಕೊಂಡಿದ್ದಾನೆ. ವಾಸಸೀಚ, ದಿವ್ಯವಾದಂತಹ ಬಟ್ಟೆಯನ್ನು ಹಾಕೊಂಡಿದ್ದಾನೆ. ದಿವ್ಯಾನಿ ರತ್ನಾನಿ ವಿಭೂಷಣಾನಿ, ಅನೇಕ ರತ್ನಮಯವಾದಂತಹ ಆಭರಣಗಳನ್ನ ಧರಿಸಿದ್ದಾನೆ ಅರ್ಜುನ. ಅಂತಹ ಅರ್ಜುನನನ್ನ ದೃಷ್ಟ, ನೋಡಿ, ರಕ್ಷಿಣ, ರಕ್ಷಿಣ ಅಂದ್ರೆ ರಕ್ಷಕರು, ಅಂದ್ರೆ ಪ್ರತಿಯೊಂದು ನಗರಕ್ಕೂ ಕೂಡ ನಗರ ರಕ್ಷಕರು ಅಂತ ಇರ್ತಾರೆ, ಔಟ್ಸ್ಕರ್ಟ್ಸ್ ಗಳಲ್ಲಿ ಇರ್ತಾರೆ ಅವರು. ನಗರಕ್ಕೆ ಯಾವುದೇ ರೀತಿಯಾದಂತಹ ಶತ್ರುಗಳ ಬಾಧೆ ಬರದಂತೆ, ಅಥವಾ ಒಳಗಡೆಯಿಂದ ಯಾವುದೇ ಕಳ್ಳರು ತಪ್ಪಿಸಿಕೊಂಡು ಹೊರಗಡೆ ಹೋಗದಂತೆ ನಗರವನ್ನು ರಕ್ಷಣೆ ಮಾಡ್ಲಿಕ್ಕೆ ಅಂತ ಇರುವಂತಹ ವ್ಯಕ್ತಿಗಳು. ಅಂತಹ ರಕ್ಷಿಣ, ನಗರ ರಕ್ಷಕರು, ಅವಾರಯನ್, ಅರ್ಜುನನನ್ನ ತಡೆದರು. ಹೀಗೆ ಇಂತಹ ಅದ್ಭುತವಾದಂತಹ ಕವಚ, ಕುಂಡಲ, ಅದ್ಭುತವಾದಂತಹ ಆಭರಣಗಳು, ವಸ್ತ್ರ, ಇವೆಲ್ಲವನ್ನು ಕೂಡ ಧಾರಣೆ ಮಾಡಿದಂತಹ ಅರ್ಜುನನನ್ನು ಕಂಡು ಆ ಎಲ್ಲ ನಗರದ ರಕ್ಷಕರು, ರಕ್ಷಿಣ, ಅವರೆಲ್ಲರೂ ಕೂಡ ಅರ್ಜುನನನ್ನ ತಡೆದರು. ಮುಂದೆ ತತಸ್ಸ ಆಬದ್ಧ ತಲಾಂಗುಲಿತ್ರಃ ಸತೂಣೀರಃ ಚಾಪಮಾಯಮ್ಯ ಬಾಣೈಃ. ಚಕ್ರೇಂತರಿಕ್ಷಂ ಪ್ರದಿಶೋ ದಿಶಶ್ಚ ನಿರಂತರಂ ನಾರಾಯಣ ಶಿಕ್ಷಯ ವಿದ್ಯೆಯ ಚ. ಪದಚ್ಛೇದ. ತತಃ ಸಹ ಆಬದ್ಧ ತಲಾಂಗುಲಿತ್ರಃ ಸತೂಣೀರಃ ಚಾಪಂ ಆಯಮ್ಯ ಬಾಣೈಃ ಚಕ್ರೇ ಅಂತರಿಕ್ಷಂ ಪ್ರದಿಶಃ ದಿಶಃ ಚ ನಿರಂತರಂ ಶಿಕ್ಷಯ ವಿದ್ಯೆಯ ಚ. ಮತ್ತೇನನ್ನು ಅರ್ಜುನ ಧಾರಣೆ ಮಾಡಿದ್ದ ಅಂತ ಹೇಳಿದ್ರೆ, ಆಬದ್ಧ ತಲಾಂಗುಲಿತ್ರಃ, ತಲಾಂಗುಲಿತ್ರ ಅಥವಾ ಅಂಗುಲಿತ್ರ ಅಂತ ಹೇಳಿದ್ರೆ ಗ್ಲೌಸ್. ಇವತ್ತಿನ ಕೈಗೇನು ಗ್ಲೌಸ್ ಅಂತ ಹಾಕೊಳ್ತೀವಲ್ಲ, ಅಂದ್ರೆ ಬೆರಳುಗಳ ರಕ್ಷಣೆಗೆ ಅಂತ ಇರೋದು ಅಂತ. ತಲಾಂಗುಲಿತ್ರ, ಕೈಯ ಅಂಗೈಯ ಬೆರಳುಗಳು, ಅಂಗುಲಿ ಅಂದ್ರೆ ಬೆರಳುಗಳು, ತಲ ಅಂದ್ರೆ ಕೆಳಗಿರೋದು, ಅಂದ್ರೆ ಅಂಗೈಯ ಒಂದು ಬೆರಳುಗಳಿಗೆ ಅವನಿಗೆ ಹಾಕೊಂಡಿದ್ದ ತ್ರಾಣವನ್ನ, ಕವಚವನ್ನು ಹಾಕೊಂಡಿದ್ದ. ಕವಚ ಅಂದ್ರೆ ಹಿಂದೆ ಹೇಳಿದಂತೆ ಗ್ಲೌಸ್, ಒಟ್ಟಿನಲ್ಲಿ ಬೆರಳುಗಳ ರಕ್ಷಣೆಗಿರುವಂತಹ ಒಂದು ಕವಚ, ಅದನ್ನು ಧಾರಣೆ ಮಾಡಿದ್ದ ಅರ್ಜುನ. ಅದೇ ರೀತಿಯಾಗಿ ತೂಣೀರಃ, ತೂಣೀರ ಅಂತ ಹೇಳಿದ್ರೆ ಈ ಬಾಣಗಳನ್ನ ಸಂಗ್ರಹ ಮಾಡಿಕೊಳ್ಳುವಂತಹ ಬತ್ತಳಿಕೆ, ಆ ಬತ್ತಳಿಕೆಗೆ ತೂಣೀರ ಅಂತ ಕರೀತಾರೆ. ಆ ತೂಣೀರವನ್ನು ಕೂಡ ಆ ಅರ್ಜುನ ಧಾರಣೆ ಮಾಡಿದ್ದ. ಹೀಗೆ ಕೈಗೆ ಕರ, ಇದು ಗ್ಲೌಸ್, ಅದೇ ರೀತಿಯಾಗಿ ಬೆನ್ನಿನಲ್ಲಿ ತೂಣೀರ, ಬಾಣಗಳನ್ನು ಇಡುವಂತಹ ಬತ್ತಳಿಕೆ, ಇವೆಲ್ಲವನ್ನು ಕೂಡ ಧಾರಣೆ ಮಾಡಿದಂತಹ ಅರ್ಜುನ ತಾನೇನ್ ಮಾಡಿದ, ತನ್ನ ಚಾಪಂ ಆಯಮ್ಯ ಬಾಣೈಹಿ, ಒಮ್ಮೆ ತನ್ನ ಹತ್ತಿರ ಇದ್ದಂತಹ ಅದ್ಭುತವಾದಂತಹ ಬಿಲ್ಲನ್ನ ಎಳೆದು ಅದರಲ್ಲಿ ಬಾಣಗಳನ್ನ ಪ್ರಯೋಗ ಮಾಡಿ
ಅಂತರಿಕ್ಷಂ ಪ್ರದಿಶಃ ದಿಶಃ, ಅಂತರಿಕ್ಷವನ್ನ, ಆಕಾಶವನ್ನ, ಅದೇ ರೀತಿಯಾಗಿ ದಿಶಃ ವಿದಿಶಃ ಚ, ದಿಕ್ಕು ವಿದಿಕ್ಕುಗಳು, ಅರ್ಥಾತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ, ಒಟ್ಟಿನಲ್ಲಿ ಎಲ್ಲ ಕಡೆಯೂ ಕೂಡ ತಾನು ಅಭ್ಯಾಸ ಮಾಡಿದಂತಹ ವಿದ್ಯೆಯ ಶಿಕ್ಷೆಯಾಚ, ಅವನ ತನ್ನ ವಿದ್ಯಾಭ್ಯಾಸದ ಬಲದಿಂದಾಗಿ ಪೂರ್ತಿಯಾಗಿ ಆಕಾಶವನ್ನ ಮತ್ತು ದಿಕ್ಕು ವಿದಿಕ್ಕುಗಳನ್ನ ಬಾಣೈಹಿ ಚಕ್ರೆ, ಬಾಣಗಳಿಂದ ಮುಚ್ಚಿಬಿಟ್ಟ ಅಂತೆ. ಅಂದ್ರೆ ಅರ್ಜುನನ ಒಂದು ಪ್ರಾಕ್ಟೀಸ್ ಆ ರೀತಿಯಾಗಿತ್ತು. ದ್ರೋಣಾಚಾರ್ಯರ ಅಪ್ರತಿಮ ಶಿಷ್ಯನಾಗಿ, ಅತ್ಯಂತ ಪ್ರೀತಿಪಾತ್ರನಾದಂತ ಶಿಷ್ಯನಾಗಿ ಧನುರ್ವಿದ್ಯೆಯನ್ನ ಅತ್ಯಂತ ಚೆನ್ನಾಗಿ ಅಭ್ಯಾಸ ಮಾಡಿದ್ದ, ಕರತಲ ಮಲಕವನ್ನಾಗಿ ಮಾಡಿಕೊಂಡಿದ್ದ. ಹಾಗಾಗಿ ಅರ್ಜುನ ಅಲ್ಲೇ ಮಾಡ್ತಾ ಇದ್ದಾನೆ, ತನ್ನ ಅದ್ಭುತವಾದಂತಹ ಬಿಲ್ವಿದ್ಯಾ ಸಾಮರ್ಥ್ಯದಿಂದಾಗಿ ಸಮಸ್ತ ದಿಕ್ಕು ವಿದಿಕ್ಕುಗಳನ್ನು ಕೂಡ ಬಾಣಗಳಿಂದಾಗಿ ತುಂಬಿಸಿಬಿಟ್ಟ. ಮುಂದೆ ಚಕ್ರೆ ಸಾರಥ್ಯಂ ಕೇಶವೇನೈತದರ್ಥಂ ಸುಶಿಕ್ಷಿತ ತಸ್ಯ ಸಮ್ಯಕ್ ಸುಭದ್ರ. ತಯಾ ಪಾರ್ಥಃ ವಾರಿತೋ ನೈವ ಕಂಚಿತ್ ಭಿನ್ನತ್ವಚಂ ಕೃತವಾನ್ ಕ್ರೀಡಮಾನಃ. ನಾರಾಯಣ. ಪದಚ್ಛೇದ. ಚಕ್ರೆ ಸಾರಥ್ಯಂ ಕೇಶವೇನ ಏತದರ್ಥಂ ಸುಶಿಕ್ಷಿತ ತಸ್ಯ ಸಮ್ಯಕ್ ಸುಭದ್ರ. ತಯಾ ಪಾರ್ಥಃ ವಾರಿತಃ ನ ಏವ ಕಂಚಿತ್ ಭಿನ್ನತ್ವಚಂ ಕೃತವಾನ್ ಕ್ರೀಡಮಾನಃ. ಸರಿ, ಅರ್ಜುನನು ರಥದಲ್ಲಿ ಹೋಗ್ತಾ ಇದ್ದಾನೆ. ಸಾರಥ್ಯ ಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಸುಭದ್ರ, ಸುಭದ್ರೆಯೇನೆ ಸಾರಥ್ಯ ಮಾಡ್ತಾ ಇದ್ದಾಳೆ. ಹೀಗೆ ಓಡಿ ಹೋಗ್ಲಿಕ್ಕೆ ಕೃಷ್ಣನೇ ಕಳಿಸಿದ್ದ ಅಂತ ಅವಳಿಗೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕೇಶವೇನ ಏತದರ್ಥಂ ಸುಶಿಕ್ಷಿತ. ಕೃಷ್ಣ ಸರ್ವಜ್ಞ, ಗೊತ್ತಿತ್ತು ಅವನಿಗೆ. ಅರ್ಜುನ ಸುಭದ್ರೆಯನ್ನು ಓಡಿಸಿಕೊಂಡು ಹೋಗುವಂತ ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ಸಾರಥ್ಯ ಮಾಡ್ಲಿಕ್ಕೋಸ್ಕರವೇನೆ ಸುಭದ್ರೆಗೆ ಸಾರಥ್ಯ ಕಲಿಸಿದ್ದ ಅಂತೆ. ಏತದರ್ಥಂ ಕೇಶವೇನ ಸುಶಿಕ್ಷಿತ, ಬರೀ ಶಿಕ್ಷಣ ಅಲ್ಲ, ಚೆನ್ನಾಗಿ ಶಿಕ್ಷಣವನ್ನು ಕೊಟ್ಟಿದ್ದ. ಹೀಗೆ ಅರ್ಜುನನಿಗೆ ಸುಭದ್ರಾದೇವಿಯೇ ಸಮ್ಯಕ್ ಸಾರಥ್ಯಂ ಚಕ್ರೆ, ಚೆನ್ನಾಗಿ ಸಾರಥ್ಯವನ್ನು ಮಾಡ್ತಾ ಇದ್ದಾಳಂತೆ. ಸುಮ್ನೇನೋ ಈ ಟೈಮಿಗೋಸ್ಕರ ಮಾತ್ರ ಕಲ್ತಿದ್ಲು ಅಂತ ಚೆನ್ನಾಗಿ ಕಲ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಬ್ಬ ಎಕ್ಸ್ಪರ್ಟ್ ಸಾರಥಿ ಯಾವ ರೀತಿಯಾಗಿ ಸಾರಥ್ಯವನ್ನ ಮಾಡ್ತಾನೋ ಆ ರೀತಿಯಾಗಿ ಅರ್ಜುನನಿಗೆ, ಗಂಡನಿಗೆ ಸಾರಥ್ಯವನ್ನು ಮಾಡ್ತಾ ಇದ್ದಾಳೆ. ಹೀಗೆ ಈ ಸಂದರ್ಭದಲ್ಲಿ ಸುಭದ್ರೆ ಸಾರಥ್ಯವನ್ನು ಮಾಡಿದರೆ ಮುಂದೆ ಯುದ್ಧದ ಸಂದರ್ಭದಲ್ಲಿ, ಅಂದ್ರೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಅಣ್ಣ ಕೃಷ್ಣ ಸಾರಥ್ಯ ಮಾಡಿದ. ಹೀಗೆ ಅಣ್ಣ ತಂಗಿಯರಿಬ್ಬರು ಕೂಡ ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದ್ರು. ಹಿಂದೆ ಹೇಳಿದಂತೆ ಆ ನಗರ ರಕ್ಷಕರೆಲ್ಲರೂ ಕೂಡ ಅಲ್ಲಿ ಅರ್ಜುನ ಮೇಲೆ ಆಕ್ರಮಣಕ್ಕೆ ಇವತ್ತು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನ
ಅವರ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ಸಿದ್ಧನಾದಾಗ ತಯಾ ವಾರಿತಃ, ಅರ್ಜುನನನ್ನ ಸುಭದ್ರೆ ತಡೆದಳಂತೆ. ಯಾಕೆ? ಎಲ್ಲರೂ ಕೂಡ ನಮ್ಮ ಬಾಂಧವರೇ, ಎಲ್ಲರೂ ಕೂಡ ಯಾದವರು. ಹಾಗಾಗಿ ಅವರನ್ನ ಯಾರನ್ನು ಕೂಡ ಕೊಲ್ಬೇಡ, ಅವರಿಗೆ ನೋವನ್ನು ಮಾಡಬೇಡ ಅಂತ ಪ್ರಾರ್ಥನೆ ಮಾಡಿದಳು. ಯಾರು? ಸುಭದ್ರೆ. ಹಿಂದೆ ನಾವು ನೋಡಿದ್ವಿ ರುಕ್ಮಿಣಿಯ ಸಂದರ್ಭ. ರುಕ್ಮಿಣಿ ಅವಳು ಕೂಡ ಪ್ರಾರ್ಥನೆ ಮಾಡ್ತಾಳೆ ಕೃಷ್ಣನ ಹತ್ತಿರ, ರುಗ್ಮಿ ನನ್ನ ಅಣ್ಣ, ಹಾಗಾಗಿ ದಯವಿಟ್ಟು ಅವನು ಕೊಲ್ಬೇಡ ಅಂತ. ಹೀಗೆ ತಾವು ತಾವು ಪ್ರೀತಿಸಿದಂತಹ ಹುಡುಗನೊಟ್ಟಿಗೆ, ವ್ಯಕ್ತಿಯೊಟ್ಟಿಗೆ ಓಡಿ ಹೋಗಬೇಕಾದರೂ ಕೂಡ, ಅದಕ್ಕೆ ತನ್ನ ಬಂಧು ಬಾಂಧವರೇ ವಿರೋಧ ಮಾಡಬೇಕಾದರೂ ಕೂಡ ಯಾವ ರೀತಿಯಾದಂತಹ ಮೃದುವಾದಂತಹ ವರ್ತನೆಯನ್ನು ತೋರಿಸಬೇಕು ಅಂತ ರುಕ್ಮಿಣಿ ದೇವಿಯ ಪ್ರಸಂಗದಿಂದಾಗಿ ಮತ್ತು ಸುಭದ್ರೆಯರ ಪ್ರಸಂಗದಿಂದ ನಾವು ಕಾಣಬೇಕು. ಹೀಗೆ ಸುಭದ್ರೆ ಹೇಳ್ತಾ ಇದ್ದಾಳೆ, ಯಾರಿಗೂ ಏನೂ ನೋವನ್ನು ಮಾಡಬೇಡ ಅಂತ ಪ್ರಾರ್ಥನೆ ಮಾಡಿದಾಗ ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ಕಂಚಿತ್ ಭಿನ್ನತ್ವಚಂ ನೈವ ಕೃತವಾನ್. ಕಂಚಿತ್, ಯಾರೊಬ್ಬರಿಗೂ ಕೂಡ, ಭಿನ್ನತ್ವಚ, ತ್ವಚ ಅಂದ್ರೆ ತ್ವಕ್ಕಂದ್ರೆ ಚರ್ಮ, ಭಿನ್ನ ಅಂದ್ರೆ ಸೀಳೋದು, ಯಾರೊಬ್ಬರ ಮೈಗೂ ಕೂಡ ಸಣ್ಣ ಗಾಯವನ್ನು ಕೂಡ ಅರ್ಜುನ ಮಾಡಲಿಲ್ಲ. ಮತ್ತೆ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ಹೇಗೆ? ಕ್ರೀಡಮಾನ, ಒಳ್ಳೆ ಆಟವಾಡುವಂತೆ, ಯಾರೊಬ್ಬರಿಗೂ ಕೂಡ ಗಾಯವಾಗದಂತೆ ಅರ್ಜುನ ತನ್ನ ವಿಚಿತ್ರವಾದಂತಹ ಒಂದು ಬಿಲ್ವಿದ್ಯೆಯಿಂದಾಗಿ ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ಮುಂದೆ ಸುಶಿಕ್ಷಯ ಅತ್ಯದ್ಭುತಯ ಶರೋಘೈಃ ವಿದ್ರಾವ್ಯತಾನ್ ಭೀಷಯಿತ್ವೈವ ಸರ್ವಾನ್. ನಿರ್ಗತ್ಯ ಪುರ್ಯಾ ವಿಪೃಥುಂ ದದರ್ಶ ರಾಮೇಣ ಪುರ್ಯಾಃ ರಕ್ಷಣೆ ಸನ್ನಿಯುಕ್ತಂ. ಪದಚ್ಛೇದ. ಸುಶಿಕ್ಷಯ ಅತ್ಯದ್ಭುತಯ ಶರೌಘೈಃ ವಿದ್ರಾವ್ಯ ತಾನ್ ಭೀಷಯಿತ್ವಾ ಏವ ಸರ್ವಾನ್ ನಿರ್ಗತ್ಯ ಪುರ್ಯಾಃ ನಿರ್ಗತ್ಯ ಪುರ್ಯಾ ವಿಪೃಥುಂ ದದರ್ಶ ರಾಮೇಣ ಪುರ್ಯಾಃ ರಕ್ಷಣೆ ಸನ್ನಿಯುಕ್ತಂ. ಹೀಗೆ ಅರ್ಜುನ ಸುಶಿಕ್ಷಯ, ತನ್ನ ಉತ್ತಮವಾದಂತಹ ಅಭ್ಯಾಸ ಮತ್ತು ಅತ್ಯದ್ಭುತಯ, ಅದ್ಭುತವಾದಂತಹ ವಿದ್ಯೆ, ಆ ವಿದ್ಯೆಯಿಂದಾಗಿ ಶರೌಘೈಹಿ ಬಾಣಗಳಿಂದಾಗಿ ತಾನ್ ಸರ್ವಾನ್, ಆ ಎಲ್ಲ ಯಾದವರನ್ನು ಕೂಡ ಭೀಷಯಿತ್ವ ಏವ, ಕೇವಲ ಅಂಜಿಸಿದ, ಹೆದರಿಸಿದ ಅಷ್ಟೇ, ಯಾರೊಬ್ಬರ ಮೈಗೂ ಕೂಡ ನೋವನ್ನ ಮಾಡಲಿಲ್ಲ. ಆ ಅರ್ಜುನನ ಅದ್ಭುತವಾದಂತಹ ಬಾಣಪ್ರಯೋಗ ನೋಡಿಯೇ ಅವ್ರಿಗೆ ಹೆದರಿಕೆ ಆಗ್ಬಿಡ್ತು. ಇವನು ನಮ್ಮ ಮೇಲೆ ಬಾಣಪ್ರಯೋಗ ಮಾಡೇ ಇಲ್ಲ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ, ಒಂದು ವೇಳೆ ನಮ್ಮ ಮೇಲೆ ಬಾಣಪ್ರಯೋಗ ಮಾಡಿಬಿಟ್ರೆ ನಮ್ಮ ಗತಿ ಏನು ಅಂತ ಎಲ್ಲರೂ ಕೂಡ ಹೆದರಿ ಓಡಿ ಹೋಗ್ಬಿಟ್ರು. ವಿದ್ರಾವ್ಯ, ಅವರನ್ನು ಓಡಿಸಿಬಿಟ್ಟ ಅರ್ಜುನ. ಅದಾದ ಮೇಲೆ ಪುರಿಯ ನಿರ್ಗತ್ಯ, ನಗರದಿಂದಾಗಿ ಹೊರಗಡೆ ಬಂದಾಗ ಅಲ್ಲಿ ಒಬ್ಬನನ್ನ ನೋಡ್ತಾ ಇದ್ದಾನೆ. ಯಾರು? ವಿಪೃಥು ಅಂತ ಹಿಂದೆ ನಾವು ನೋಡಿದ್ವಲ್ಲ, ವಿಪೃಥು ಮತ್ತು
ಸಾತ್ಯಕಿಗೆ ಈ ವಿಚಾರ ಗೊತ್ತಿತ್ತು ಅಂತ ಆ ವಿಪ್ರಥುವನ್ನ ನಗರದ ಹೊರಗಡೆ ಕಂಡ ಅರ್ಜುನ. ಅವನ್ಯಾಕೆ ನಗರದ ಹೊರಗಡೆ ಇದ್ದ ಅಂತ ಹೇಳಿದ್ರೆ, ರಾಮೇಣ ಪುರಿಯಾಹ ರಕ್ಷಣೆ ಸನ್ನಿಯುಕ್ತಂ. ಬಲರಾಮ ಅವನಿಗೊಂದು ದೊಡ್ಡ ಕೆಲಸವನ್ನು ಕೊಟ್ಟಿದ್ದ. ಏನಂತ? ಪುರಿಯಾಹ ರಕ್ಷಣೆ, ಪುರಿಯ ರಕ್ಷಣೆ, ನಗರದ ರಕ್ಷಣೆ, ದ್ವಾರಕೆಯ ರಕ್ಷಣೆಯ ಜವಾಬ್ದಾರಿಯನ್ನ ವಿಪ್ರಥುವಿಗೆ ಕೊಟ್ಟಿದ್ದ. ಹಾಗೆ ಅಂತಹ ವಿಪ್ರಥುವನ್ನ ನಗರದ ಹೊರಗಡೆ ಅರ್ಜುನ ಕಾಣ್ತಾ ಇದ್ದಾನೆ. ಮುಂದೆ ಪ್ರಿಯಂ ಕುರ್ವನ್ನಿವ ರಾಮಸ್ಯ ಸೋಪಿ ವ್ಯಾಜೇನ ಪಾರ್ಥಂ ಸೇನಯೈವಾವೃಣೋತ್ತಂ. ಕೃಷ್ಣಾದೇಶಾನ್ನೈವ ಪಾರ್ಥಸ್ಯ ಚಕ್ರೆ ಸಮ್ಯಗ್ರೋಧಂ ಯುಯುಧೇ ಚ ಛಲೇನ. ಪದಚ್ಛೇದ. ಪ್ರಿಯಂ ಕುರ್ವನ್ ಇವ ರಾಮಸ್ಯ ಸಹ ಅಪಿ ವ್ಯಾಜೇನ ಪಾರ್ಥಂ ಸೇನಯ ಆವೃಣೋತ್ ತಂ. ಕೃಷ್ಣಾದೇಶಾತ್ ನ ಏವ ಪಾರ್ಥಸ್ಯ ಚಕ್ರೆ ಸಮ್ಯಕ್ ರೋಧಂ ಯುಯುಧೆ ಚ ಛಲೇನ. ಅವನಿಗೆ ಉಭಯ ಸಂಕಟ. ಒಂದ್ ಕಡೆ ಬಲರಾಮನ ಆಜ್ಞೆ ನಗರವನ್ನು ರಕ್ಷಣೆ ಮಾಡಬೇಕು ಅಂತ, ಇನ್ನೊಂದ್ ಕಡೆ ಕೃಷ್ಣ ಹೇಳಿದ್ದಾನೆ ಅರ್ಜುನನಿಗೆ ಯಾವುದೇ ವಿರೋಧವನ್ನು ಮಾಡಬಾರದು ಅಂತ. ಹಾಗಾಗಿ ಅವನೇ ಮಾಡಿದ ಪ್ರಿಯಂ ಕುರುವನ್ನಿವ ರಾಮಸ್ಯ ಪ್ರಿಯಂ ಕುರುವನ್. ಬಲರಾಮ ಏನ್ ಮಾಡಿದ್ದಾನೆ? ನಗರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾನೆ. ಹಾಗಾಗಿ ಬಲರಾಮನ ಮಾತನ್ನು ಮಾಡಬೇಕು, ಬಲರಾಮನಿಗೆ ಪ್ರೀತಿಯಾಗುವಂತೆ ಮಾಡಬೇಕು. ಹಾಗಾಗಿ ವ್ಯಾಜೇನ ಪಾರ್ಥಂ ಸೇನೆಯ ಆವೃಣೋತ್. ಅವನು ಸುಮ್ಮನೆ ನೆಪಕ್ಕೋಸ್ಕರ, ಬಲರಾಮ ಹೇಳಿದ್ದಾನೆ ಅವನಿಗೆ ಸಂತೋಷ ಆಗಬೇಕು, ಇಲ್ಲದೆ ಹೋದ್ರೆ ನನ್ನನ್ನು ಏನಾದ್ರು ಮಾಡಿಬಿಡ್ತಾನೆ ಅಂತ ಅವನೇ ಮಾಡಿ ಸುಮ್ಮನೆ ನೆಪಕ್ಕೆ ಮಾತ್ರ ಪಾರ್ಥನನ್ನ, ಅರ್ಜುನನನ್ನ ಸೇನೆಯ ಆವೃಣೋತ್, ಸೇನೆಯಿಂದ ಸುತ್ತುವರಿದ ಅಂತ. ಅರ್ಥಾತ್ ಅರ್ಜುನ ಯಾವಾಗ ಹೊರಗಡೆ ಬಂದೋ ಆವಾಗ ವಿಪ್ರಥು ತನ್ನ ಸೈನ್ಯದೊಂದಿಗೆ ಅರ್ಜುನನನ್ನ ಸುತ್ತುವರೆದು ಬಿಟ್ಟ. ಇದು ಒಂದಾಯಿತು ಬಲರಾಮನಿಗೋಸ್ಕರ. ಅದೇ ರೀತಿಯಾಗಿ ಕೃಷ್ಣನು ಕೂಡ ಆಜ್ಞೆ ಮಾಡಿದ್ದಾನೆ. ಏನಂತ? ಅರ್ಜುನನಿಗೆ ನೀನೇನು ವಿರೋಧ ಮಾಡಬಾರದು, ಅವನ್ನ ಬಿಟ್ಬಿಡ್ಬೇಕು, ನಗರದಿಂದ ಹೊರಗಡೆ ಬಿಟ್ಬಿಡ್ಬೇಕು ಹೇಗಾದ್ರೂ ಮಾಡಿ ಅಂತ. ಹಾಗಾಗಿ ಕೃಷ್ಣಾದೇಶಾತ್, ಪರಮಾತ್ಮನ ಆದೇಶದಂತೆ ಸಮ್ಯಗ್ರೋಧಂ ನೈವ ಚಕ್ರೆ. ಅರ್ಜುನನಿಗೆ ನೇನು ಹೆಸರಿಗೋಸ್ಕರ ಸುತ್ತಮುತ್ತಲ ಸೈನಿಕರಿದ್ದಾರೆ, ಅವರಿಗೆ ಗೊತ್ತಾಗಬಾರ್ದು ತಾನು ಕೃಷ್ಣನ ಆದೇಶವನ್ನು ಮಾಡ್ತಾ ಇದ್ದೇನೆ ಅಂತ ಸುಮ್ಮನೆ ವಿರೋಧ ಮಾಡಬೇಕು ಅಂತ ನೆಪಕ್ಕೆ ವಿರೋಧವನ್ನು ಮಾಡಿದ. ಆದರೆ ಸಮ್ಯಗ್ರೋಧಂ ನೈವ ಚಕ್ರೆ, ಚೆನ್ನಾಗಿ ವಿರೋಧವನ್ನು ಮಾಡಲಿಲ್ಲ ಅಂತ, ಸುಮ್ಮನೆ ಮಾಡಬೇಕು ಅಂತ ಮಾಡಿದ. ಅಷ್ಟು ಮಾತ್ರ ಅಲ್ಲ, ಛಲೇನ ಯುಧೇಚ, ಯುದ್ಧವನ್ನು ಮಾಡ್ತಾನೆ ವಿಪ್ರಥು ಅರ್ಜುನನ ಮೇಲೆ. ಮಾಡಿದ್ಯಾತಕ್ಕೋಸ್ಕರ? ಛಲೇನ, ಛಲ ಅಂದ್ರೆ ನೆಪ, ಸುಮ್ಮನೆ ಮಾಡ್ಬೇಕು, ಬಲರಾಮ ಹೇಳಿದ್ದಾನೆ ನಗರ ರಕ್ಷಣೆ ನಿನ್ನ ಕರ್ತವ್ಯ ಅಂತ. ಹಾಗಾಗಿ ನೆಪಕ್ಕೋಸ್ಕರ ಯುದ್ಧ ಮಾಡಿದ. ಆದರೆ ಮನಃಪೂರ್ವಕವಾಗಿ ಅಥವಾ ಬಲವನ್ನ ಪ್ರಯೋಗ ಮಾಡಿ ಯುದ್ಧವನ್ನ ಮಾಡಲಿಲ್ಲ. ಯಾಕೆ ಅಂದ್ರೆ ಕೃಷ್ಣನ ಆದೇಶದಂತೆ ಅವನು ಅರ್ಜುನನಿಗೆ ಯಾವ ವಿರೋಧವನ್ನು ಕೂಡ ಮಾಡಲಿಲ್ಲ.
ಮುಂದೆ ಏಕೋ ಹೆಸೌ ಕೃಷ್ಣ ಕೃಷ್ಣ ಮರುತಾಂ ಸೌಮ್ಯ ನಾಮ ಶುಶ್ರೂಷಾರ್ಥಂ ವಾಸುದೇವಸ್ಯ ಜಾತಃ ತಂ ಯಾದವಂ ಶರವರ್ಷೈರ್ವವರ್ಷ ಯಥಾ ಕ್ಷತಂ ನ ಭವೇತ್ ಸವ್ಯಸಾಚಿ. ತದಚ್ಛೇದ ಏಕಃ ಹಿ ಅಸೌ ಮರುತಾಂ ಸೌಮ್ಯ ನಾಮ ಶುಶ್ರೂಷಾರ್ಥಂ ವಾಸುದೇವಸ್ಯ ಜಾತಃ ತಂ ಯಾದವಂ ಶರವರ್ಷೈಃ ವವರ್ಷ ಯಥಾ ಕ್ಷತಂ ನ ಭವೇತ್ ಸವ್ಯಸಾಚಿ. ಈ ವಿಪ್ರಥು ಯಾರು ಅಂತ ಹೇಳಿದ್ರೆ ಏಕಃ ಅಸೌ ಮರುತಾಂ ಸೌಮ್ಯ ನಾಮ, ಮರುದ್ದೇವತೆಗಳಲ್ಲಿ ಒಬ್ಬ ಸೌಮ್ಯ ಅಂತ ಹೆಸರಿನ ದೇವತೆ. ಈ ವಿಪ್ರಥು ಶುಶ್ರೂಷಾರ್ಥಂ ವಾಸುದೇವಸ್ಯ ಜಾತಃ. ಶುಶ್ರೂಷೆ ಅಂದ್ರೆ ಸೇವೆ, ಪರಮಾತ್ಮನ ಸೇವೆ, ಕೃಷ್ಣನ ಸೇವೆಗೆ ಅಂತ ಅವತಾರ ಮಾಡಿ ವಿಪ್ರಥು ಅಂತ ಪ್ರಖ್ಯಾತನಾಗಿದ್ದ. ಈ ಹಾ ಆ ಇವನು ಯಾರು ವಿಪ್ರಥು, ಅವನೇ ಮಾಡ್ತಾ ಇದ್ದಾನೆ. ಶರವರ್ಷೈಹಿ ವವರ್ಷ, ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾನೆ ಅಂತೆ. ಹೀಗೆ ಸುರಿಸಿದರೂ ಕೂಡ ಏನಾಗ್ಲಿಲ್ಲ. ಸವ್ಯಸಾಚಿ ಕ್ಷತಂ ನ ಭವೇತ್, ಅಂದ್ರೆ ಅರ್ಜುನನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಹೇಗೆ ಮಾಡಿದ ಅಂದ್ರೆ ಅರ್ಜುನನಿಗೆ ಕ್ಷತ, ಕ್ಷತ ಅಂದ್ರೆ ಗಾಯ, ಸ್ವಲ್ಪವೂ ಕೂಡ ಗಾಯ ಆಗಬಾರದು ಆ ರೀತಿಯಾಗಿ ಬಾಣ ಪ್ರಯೋಗ ಮಾಡಿದ್ದ ಅಂತೆ. ನೋಡಿ, ಅವನು ಕೂಡ ಅಷ್ಟು ಚೆನ್ನಾಗಿ ಬಿಲ್ವಿದ್ಯೆಯಲ್ಲಿ ಪಾರಂಗತನಾಗಿದ್ದ. ಅರ್ಜುನ ಯಾವ ರೀತಿಯಾಗಿ ಆ ನಿಮಿಷ ಹಾ ಸಾರಿ, ಅವನ ಮೇಲೆ ಅರ್ಜುನ ಬಾಣ ಪ್ರಯೋಗ ಮಾಡಿದ್ದಲ್ಲ, ಅರ್ಜುನನ ಮೇಲೆ ಅವನು ಬಾಣ ಪ್ರಯೋಗ ಮಾಡಿದ್ದಲ್ಲ, ವಿಪ್ರಥುವಿನ ಮೇಲೆ ಅರ್ಜುನ ಬಾಣ ಪ್ರಯೋಗ ಮಾಡಿದ್ದು. ತಂ ಯಾದವಂ ಶರವರ್ಷೈಹಿ ವವರ್ಷ, ಆ ವಿಪ್ರಥುವಿನ ಮೇಲೆ ಸವ್ಯಸಾಚಿ, ಸವ್ಯಸಾಚಿ ಅಂದ್ರೆ ಅರ್ಜುನ, ಅರ್ಜುನ ಬಾಣ ಪ್ರಯೋಗವನ್ನು ಮಾಡಿದ. ಯಾವ ರೀತಿ ಅಂತಂದ್ರೆ ಯಥಾ ಕ್ಷತಂ ನ ಭವೇತ್, ಅವನ ಮೈಗೆ ಸ್ವಲ್ಪವೂ ಕೂಡ ಗಾಯ ಆಗದ ರೀತಿಯಲ್ಲಿ ಅರ್ಜುನ ಅವನ ಮೇಲೆ ಬರೀ ಏನೋ ಒಂದು ಎರಡು ಬಾಣ ಪ್ರಯೋಗ ಮಾಡಿದ್ದಲ್ಲ, ಶರವರ್ಷೈಹಿ ವವರ್ಷ, ಬಾಣಗಳ ಮಳೆಯನ್ನೇ ಸುರಿಸಿದ ವಿಪ್ರಥುವಿನ ಮೇಲೆ. ಆದರೆ ಅವನಿಗೆ ಒಂದಿಷ್ಟೂ ಕೂಡ ಗಾಯ ಆಗಲಿಲ್ಲ. ಹೀಗೆ ಅರ್ಜುನ ಅದ್ಭುತವಾದಂತಹ ತನ್ನ ಬಿಲ್ವಿದ್ಯೆಯನ್ನ ಆ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾನೆ. ಹೀಗೆ ಆ ಯುದ್ಧ ಎಂಬುದು ಮತ್ತೆ ಮುಂದುವರಿಯುತ್ತೆ. ಮತ್ತೆ ಮುಂದೆ
ಅರ್ಜುನ ಹೇಗೆ ಸುಭದ್ರೆಯನ್ನ ತನ್ನ ನಗರಕ್ಕೆ ಕರೆದುಕೊಂಡು ಹೋದ ಮುಂತಾದಂತಹ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳು.